ಎಲ್ಲ ದೃಷ್ಟಿ ಬಿದ್ದಾಗ ಸೊ ನೀನ್ ನಾ ಮುಂದೆ ನೀ ಮುಂದೆ ಅಂತ ಅವ್ನು ನೋಡು, ಅವ್ನು ಎಷ್ಟು ಕಡಿಮೆ ಸಮಯದಾಗ ಯಾವ ರೀತಿಯಾದಂತ ಫೇಮಸ್ ಆದ. ಕಾಡಿನ ಮಧ್ಯ ರನ್ನಿಂಗ್ ಒಂದು ಜೀವನದಾಗ ನೀವು ಎಷ್ಟಂತ ಹಿಂಗ ಕಷ್ಟಪಡಾರ ಹಾಗಂಗಿಲ್ರು. ಇಂಥವ್ರೆಲ್ಲ ಬಹಳ ಮಂದಿ ಅದಾರ. ನೂರಾರು ಪ್ರಾಣಿಗಳು ಆಗಿರ್ಬೋದು, ಕಾಡಾನೆಗಳಾಗಿರ್ಬೋದು, ಇದರ ಹಾವಳಿಗಳು ಜಾಸ್ತಿ ಇರ್ಬೋದು. ಸೊ ನನಗೆ ಕಣ್ಣು ನೇರ ದೃಷ್ಟಿ ಬಿಟ್ಟರೆ ಅಕ್ಕಪಕ್ಕದಲ್ಲಿರೋದು ಏನೂ ಕಾಣಂಗಿಲ್ಲ. ಇನ್ನೊಂದು ವೀಕ್ನೆಸ್ ಇರ್ಬೋದು ಅಥವಾ ನಿನ್ನೊಂದು ಅದೇ ನಿನಗೊಂದು ಪ್ಲಸ್ ಆಗಿರ್ಬೋದು. ಕಣ್ಣಿನ ಪಟ್ಟಿ ತರ ನಾವು ಮುಂದೆ ಅಷ್ಟು ದೃಷ್ಟಿ ಇರ್ಬೇಕಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ಒಂದು ಪುಟ್ಟದಾದಂತಹ ಒಂದು ಸಣ್ಣದಾದಂತಹ ಒಂದು ಕಥೆನ ಸೊ ಹೇಳ್ಬೇಕಂತ ನಿಮ್ ಮುಂದೆ ಬಂದಿರ್ತೀನಿ. ಸೊ ಈ ಒಂದು ಕಥೆನ ದಯವಿಟ್ಟು ಯಾರು ಮಿಸ್ ಮಾಡದೆ ನೋಡ್ಬೇಕು. ಸೊ ಕೆಲವೊಬ್ಬರಿಗೆ ಇನ್ಕ್ಲೂಡ್ ನನ್ನನ್ನು ಹಿಡ್ಕೊಂಡು ಈ ವಿಡಿಯೋ ನೋಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಸೊ ಈ ಒಂದು ಕತೆ, ಈ ಒಂದು ವಿಡಿಯೋ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತೀನಿ. ಯಾಕಂತಂದ್ರೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ ಅಂತ ಸೊ ಹೇಳ್ತೀನಿ. ಒಂದು ಕತೆ ಏನಪ್ಪಾ ಆತಂದ್ರೆ, ಸೊ ಒಂದು ರೇಸ್ ನಡೀತಾ ಇರುತ್ತಂತೆ. ಸೊ ಒಂದು ರೇಸ್ ಅಂತಂದ್ರೆ ಸೊ ಒಂದು 100 ಜನರ ಒಂದು ರೇಸ್ ನಡೀತಾ ಇರುತ್ತೆ. ಸೊ ಆ 100 ಜನರ ರೇಸು ಯಾವ ತರ ಇರುತ್ತೆ ಅಂತಂದ್ರೆ, ಸೊ ಒಂದು ಕಾಡಿನ ಮಧ್ಯ 100 ಜನರ ರೇಸ್ ಅಂದ್ರೆ ಓಡುವ ಸ್ಪರ್ಧೆ ಇರುತ್ತದೆ ಅಂತ. ಸೊ ಆ ಒಂದು ಓಡುವ ಸ್ಪರ್ಧೆಯಲ್ಲಿ 100 ಜನ ಭಾಗವಹಿಸಿರ್ತಾರೆ. ಅದರಲ್ಲಿ 100 ಜನರದ ಒಂದು ತಂಡವನ್ನ ಮಾಡಿ ಬಿಡ್ತಿರ್ತಾರ. ಸೊ ಆ 100 ಜನರ ತಂಡವನ್ನು ಮಾಡಿ ಬಿಟ್ಟಾಗ ಎಲ್ಲರೂ ಸೊ ರನ್ನಿಂಗ್ ಇನ್ನೇನು ಪ್ರಾರಂಭವಾಗ್ತಿರ್ತೈತಿ. ಸೊ ಪ್ರಾರಂಭವಾದಾಗ ಒಂದು 5 ಕಿಲೋಮೀಟರ್ ಒಂದು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಅದಾಗಿರ್ತೈತಿ. ಸೊ ಕಾಡಿನ ಮಧ್ಯ ರನ್ನಿಂಗ್ ಒಂದು ಪ್ರಾರಂಭವಾಗಿರ್ತೈತಿ. ಸೊ ಆ ಒಂದು ಓಟ ಪ್ರಾರಂಭವಾದ ನಂತರ ಕೆಲವು ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ವರೆಗೂ ಸೊ ಆ ಒಂದು ರನ್ನಿಂಗ್ ಹಂಗ ಹೋಗ್ತಿರ್ತಾರ. ಎಲ್ಲರೂ ನಾ ಮುಂದೆ ನೀ ಮುಂದೆ ಅಂತ ಪ್ರತಿಯೊಬ್ರು ಓಡ್ತಾ ಇರ್ತಾರ. ಯಾಕಂತಂದ್ರೆ ಗೆಲ್ಬೇಕಲ್ಲ ಜೀವನದಲ್ಲಿ. ಸೊ ಅದೇ ರೀತಿಯಾದಂತ ಆ ಒಂದು ಓಟದಲ್ಲಿ ಗೆಲ್ಬೇಕಂತ 100 ಜನರು ಕೂಡ ಅದೇ ರೀತಿಯಾದಂತ ಒಂದು ಸ್ಪೀಡ್ ಅಲ್ಲಿ ನಾನೇ ಗೆಲ್ತೀನಿ ಅನ್ನೋ ಒಂದು ಆಸೆಯಿಂದ ಎಲ್ಲರೂ ಓಡ್ತಾ ಇರ್ತಾರ. ಸೊ ಮುಂದ್ಗಡೆ ಹೋದಂಗೆ ಏನಾಗುತ್ತಪ್ಪ ಅಂತಂದ್ರೆ, ಸೊ ಅಲ್ಲಿ ಕಾಡಿನ ಮಧ್ಯ ಒಂದು ಕಾಡು ಎಂಟ್ರಿ ಆಗುತ್ತೆ. ಸೊ ಆ ಕಾಡು ಯಾವ ತರ ಆಗಿರ್ತೈತಿ ಅಂದ್ರೆ ದಟ್ಟವಾದಂತಹ ಕಾಡು ಎಂಟ್ರಿ ಆಗ್ತೈತಿ. ಸೊ ಪ್ರಾರಂಭ ಹಂತದಲ್ಲಿ ಒಂದ್ ಸ್ವಲ್ಪ ಕಾಡು ಅಷ್ಟೇನು ದಟ್ಟವಾಗಿ ಕಾಣದಿದ್ರು ಒಂದ್ ಸ್ವಲ್ಪ ಹೋಗ್ತಾ ನೋಡ್ತಿರ್ತಾರ. ಅಲ್ಲಿ ಒಂದ್ ಸ್ವಲ್ಪ ಜನ ಎಲ್ಲ ಏನಂತಾರ, 100 ಜನರು ಹೋಗುವಂತಹ ಒಂದು ರೇಸಿನಲ್ಲಿ ಇಲ್ಲೇನಪ್ಪ ಕಾಡು ಸ್ಟಾರ್ಟ್ ಆಯ್ತು, ಇಷ್ಟೊಂದು ದೊಡ್ಡದಾದಂತಹ ಕಾಡಿನಲ್ಲಿ ಓಡ್ಬೇಕಂದ್ರೆ ಯಾವ್ದಾದ್ರು ಪ್ರಾಣಿಗಳು ಇರ್ತಾವೆ ಅನ್ನೋ ಒಂದು ಹಂಬಲದಲ್ಲಿ ಆ ಕಡೆ ಈ ಕಡೆ ನೋಡ್ತಾನೆ ಒಂದ್ ಸ್ವಲ್ಪ ಒಂದಿಬ್ರು ಅವ್ರು ಓಟ ಸ್ವಲ್ಪ ನಿಧಾನವಾಗಿ ಬಿಡ್ತೈತಿ. ಹಂಗೆ ಮುಂದೆ ಹೋಗ್ತಾ ಇನ್ನೂ ದಟ್ಟವಾದಂತಹ ಕಾಡ ಪ್ರಾರಂಭವಾಗ್ತೈತಿ. ಸೊ ಅಲ್ಲಿಗೆ ಫುಲ್ಲು ಒಂಥರ ದಟ್ಟವಾದಂತಹ ಕಾಡು ಪ್ರಾರಂಭವಾದ ತಕ್ಷಣ ಸೊ ಇನ್ನೂ ಒಂದು ಸ್ವಲ್ಪ ಜನ ಅವರ ಓಟವನ್ನ ನಿಧಾನವಾಗಿ ಮಾಡ್ತಾರೆ. ಯಾಕಂತಂದ್ರೆ ಆ ಕಡೆ ಈ ಕಡೆ ಅವ್ರು ನೋಡೋ ದೃಷ್ಟಿಯಿಂದಾನೇ ಅವರು ಓಡಿ ನಾನೇನ್ ಗೆಲ್ಬೇಕನ್ನೋ ಆಸೆ ಇಟ್ಟಿರ್ತಾರಲ್ಲ. ಸೊ ಅದೊಂದ್ ಸ್ವಲ್ಪ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ಗೆನೆ ಅವ್ರು ಒಂದ್ ಸ್ವಲ್ಪ ಅವರ ಓಟವನ್ನ ನಿಧಾನ ಮಾಡ್ತಾರ. ಸೊ ಹಂಗೆ ಮುಂದೆ ಹೋಗ್ತಾ ಏನಾಗುತ್ತಪ್ಪ ಅಂತಂದ್ರೆ, ಸೊ ಆ ಕಡೆ ಈ ಕಡೆ ಕಾಡಿನ ಮಧ್ಯ ಹಾವುಗಳಿದಾವೆ ಅಂತನೋ ಒಂದು ಬೋರ್ಡ್ಗಳ ಚಿತ್ರಗಳನ್ನ ಬರ್ತಿರ್ತಾವ. ಮತ್ತೆ ಇನ್ನೂ ಒಂದ್ ಸ್ವಲ್ಪ ಹೋದ ನಂತರ ಏನಾಗತ್ತ ಅಂತಂದ್ರೆ ನರಿಗಳಿದಾವೆ, ತೋಳಗಳಿದಾವೆ, ನಿಮ್ಮ ದಾರಿಯನ್ನು ನೀವು ಸಾಗಿಸಿ ಅಂತಂದಾಗ ಸೊ ಆ ಕಡೆ ಈ ಕಡೆ ಪ್ರಾಣಿಗಳ ಮೇಲೆ ಅವರ ಒಂದು ಕಾನ್ಸಂಟ್ರೇಷನ್ ಹೋಗುತ್ತೆ. ಅವರ ಓಟದ ಮೇಲೆ ಕಾನ್ಸಂಟ್ರೇಷನ್ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿಗೂ ಒಂದ್ ಸ್ವಲ್ಪ ಕಡಿಮೆ ಜನ ಹಿಂದೆ ಉಳ್ಕೊಂಡ್ಬಿಡ್ತಾರ. ಹಂಗೆ ಮುಂದೆ ಹೋಗ್ತಾ ಕಾಡಾನೆಗಳಿದಾವೆ. ಸೊ ಕಾಡಾನೆಗಳಿಗೆ ನೀವು ತೊಂದರೆ ಕೊಡದೆ ನಿಮ್ಮ ದಾರಿಯನ್ನು ನೀವು ಸುಗಮವಾಗಿ ಸಾಗಿಸಿ ಅಂತ ಬೋರ್ಡ್ಗಳನ್ನ ನೋಡ್ತಾರೆ. ಕಾಡಾನೆಗಳಿಗೆ ಹೋದವಂತ ಒಂದ್ ಸ್ವಲ್ಪ ಜನ ಮತ್ತೆ ಪ್ಯಾನಿಕ್ ಆಗ್ತಾರ. ಸೊ ಹಂಗೆ ಮುಂದೆ ಹೋಗ್ತಾ ಹುಲಿ ಸಿಂಹಗಳಿಗೆ ನೀವು ತೊಂದರೆ ಕೊಡದೆ ನಿಮ್ಮ ದಾರಿಯನ್ನು ನೀವು ಸಾಗಿಸಿ ಅಂತಾನೆ ಬೋರ್ಡ್ ಹಾಕಿರ್ತಾರ. ಸೊ ಇವರೆಲ್ಲರೂ ಏನ್ ಮಾಡ್ತಾರ, ಹುಲಿ ಸಿಂಹಗಳಿದಾವೆ, ಎಲ್ಲಿದೆ ಹುಲಿ, ಅಲ್ಲಿದೆಯಾ, ಇಲ್ಲಿದೆ ಅಂತ ಇದನ್ನ ನೋಡ್ತಾ ಎಷ್ಟೋ ಜನ ಹಿಂದೆ ಬಿಡ್ತಾರ. ಸೊ ಇನ್ನೇನು ಅಂದ್ರ ಇನ್ನೊಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ವರೆಗೂ ಸೊ ಹೋಗೋದಿರ್ತೈತಿ. ಸೊ ಎಲ್ಲರೂ ಹೋಗ್ತಿರ್ತಾರ. ಸೊ ಇವನ್ನೆಲ್ಲ ನೋಡಿ ಒಬ್ಬೊಬ್ರ ತಲೆಯಲ್ಲಿ ಏನ್ ಬರ್ತೈತಿ, ಇನ್ನೂ ಮುಂದೆ ಹೋದಂಗ ದಟ್ಟವಾದಂತ ಕಾಡಿರ್ಬೋದು, ಇನ್ನೂ ಕಾಡು ಪ್ರಾಣಿಗಳು ಆಗಿರ್ಬೋದು, ಕಾಡಾನೆಗಳಾಗಿರ್ಬೋದು, ಇದರ ಹಾವಳಿಗಳು ಜಾಸ್ತಿ ಇರ್ಬೋದೇನೋ ಅಂತ ಅವ್ರ ತಲೆಯಲ್ಲೇನೆ ಯೋಚನೆ ಮಾಡ್ಕೊಂಡು ಒಂದ್ ಸ್ವಲ್ಪ ಓಡೋದನ್ನ ನಿಧಾನಗತಿಯಲ್ಲಿ ಹೋಗ್ತಿರ್ತಾರೆ. ಯಾಕಂತಂದ್ರೆ ಆ ಕಡೆ ಈ ಕಡೆ ನೋಡ್ತಾ ಆ ಕಡೆ ಯಾವ ಪ್ರಾಣಿ ಬರ್ತಿತ್ತು, ಈ ಕಡೆ ಯಾವ ಪ್ರಾಣಿ ಬರ್ತಿತ್ತು ಅಂತ ನೋಡ್ತಾ ಹಂಗೆ ಮುಂದೆ ಹೋಗ್ತಿರ್ತಾರ. ಸೊ ಇನ್ನೇನು ಕೆಲವೇ ಒಂದು ಅರ್ಧ ಕಿಲೋಮೀಟರ್ ಅಂತಂದ್ರೆ ಒಂದು 500 ಮೀಟರ್ ಇರ್ತೈತಿ. ಅಷ್ಟ್ರೊಳಗಂದ್ರೆ ಎಷ್ಟೋ ಜನ ಹಿಂದೆ ಉಳಿದ್ ಬಿಟ್ಟಿರ್ತಾರ. ಸೊ ಅದರಲ್ಲಿ ಒಬ್ಬ ಹುಡ್ಕೊಂತ
ಮುಂದೆ ಬಂದ್ಬಿಡ್ತಾನ. ಸೊ ಫಸ್ಟ್ ಬಂದ ತಕ್ಷಣನ ಅವನು ಒಬ್ಬನೇ ಬರ್ತಾನ. ಹಿಂದೆ ನೋಡ್ತಾರ, ಯಾರು ಕಾಣದೇ ಇರಲ್ಲ. ಸೊ ಕಾಣ್ತಿರಲ್ಲ ಅಂತಂದ್ರೆ ಅವ್ರು ಯಾರು ಬರ್ತಿರಲ್ಲ ಅಂತಲ್ಲ, ಬರ್ತಿರ್ತಾರ. ಬಟ್ ಅವ್ರು ಯಾವ ತರ ಬರ್ತಿರ್ತಾರ ಅಂತಂದ್ರ, ಸೊ ಇಲ್ಲೇನೋ ಹುಲಿ ಇದೆಯೋ ಅಥವಾ ಸಿಂಹ ಇದೆಯೋ ಕಾಡಾನೆ ಇದೆಯೋ ಏನೋ ಒಂದಿದೆ ಅಂತ ಈ ರೀತಿಯಾದಂತಹ ಒಂದು ಯೋಚನೆಯಲ್ಲೇನ ಅವ್ರು ಬರ್ತಿರ್ತಾರ ನಿಧಾನಗತಿಯಲ್ಲಿ ತುಂಬಾ ಹೊತ್ತಿನ ನಂತರ. ಸೊ ಅವರು ಆ ಒಂದು ಸ್ಥಳಕ್ಕೆ ಬಂದು ತಲುಪ್ತಾರ. ಅದರ ಮುಂದೆ ಬಂದಂತಹ ವ್ಯಕ್ತಿನ ಕೇಳ್ತಾರ ಅವ್ರ. ಯಾಕಂತಂದ್ರ ಆ ಒಂದು ಓಟವನ್ನ ಆಯೋಜಿಸಿದವರು, ಆ ಒಂದು ಊಟದವರು ಅವನನ್ನ ಕೇಳ್ತಾರ, ರನ್ನಿಂಗ್ ಬಿಟ್ಟವ್ರು ಕೇಳ್ತಾರ, ಯಾಕೆ ನೀನು ಇಷ್ಟೊಂದು ಸ್ಪೀಡ್ ಆಗಿ ಮತ್ತು ಇಷ್ಟೊಂದು ವೇಗವಾಗಿ ಬಂದು ನೀನು ಈ ಒಂದು ಆ ರನ್ನಿಂಗ್ ಅನ್ನ ಮುಟ್ಟಿದೆ, ತಲುಪಿದೆ, ಫಿನಿಶ್ ಮಾಡಿದೆ ನೀನು ಅಂತ ಕೇಳಿದಾಗ ಅವ್ನು ಹೇಳ್ತಾನ, ಒಂದೇ ಒಂದು ಮಾತು ಹೇಳ್ತಾನ. ಸೊ ಅವನು ಯಾವ ರೀತಿಯಾದಂತ ಉತ್ತರ ಕೊಡ್ತಾನ ಅಂತಂದ್ರ, ಸೊ ಹೇಳಕ್ಕಾಗ್ದೇನೆ ಅವನು, ಸೊ ಇಷ್ಟೊಂದೆಲ್ಲ ನಾವು ಇನ್ನು ಅಲ್ಲಿ ಕಾಡು ಪ್ರಾಣಿಗಳಿದಾವೆ, ಹೋಗೋ ದಾರಿಯ ಮಧ್ಯ ಕಾಡುಗಳ ಮಧ್ಯ, ಸೊ ಕಾಡು ಪ್ರಾಣಿಗಳ ಶಬ್ದ ಬೆಳ್ಳಿ ಅಂತ ನಾವು ನಿಮಗೆ ಅಲ್ಲೆಲ್ಲ ಸೌಂಡ್ ಅನ್ನ ಎಲ್ಲ ಅಳವಡಿಸಿದ್ವಿ. ಸೊ ಆನೆ ಚಿತ್ರಗಳು, ಹುಲಿ ಚಿತ್ರಗಳು, ಸಿಂಹಗಳ ಚಿತ್ರಗಳು ಇವನ್ನೆಲ್ಲ ಹಾಕಿದ್ರು ಯಾಕೆ ನೀನು ಅದಕ್ಕೆ ಭಯ ಪಡದೇನೆ ಇಷ್ಟೊಂದು ಧೈರ್ಯವಾಗಿ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಬಂದು ನೀನು ಈ ಒಂದು ರನ್ನಿಂಗ್ ಅನ್ನ ತಲುಪಿದೆ ಅಂತ ಕೇಳಿದಾಗ ಅವನು ಒಂದೇ ಒಂದು ಅವ್ನು ಯಾವ ತರ ಉತ್ತರ ಅವ್ನು ಇರ್ತೈತೆ ಅಂದ್ರ, ಅವ್ನು ಈ ರೀತಿಯಾದಂತಹ ಉತ್ತರವನ್ನ ನೀಡ್ತಾನ. ಸೊ ನನಗೆ ಕಿವಿ ಕೇಳಿಸೋದಿಲ್ಲ ಅಂತಾನ. ಓಕೆ, ಅವ್ರಿದ್ದವ್ರು ಏನಂತಾರ, ನಿನಗೇನೋ ಕಿವಿ ಕೇಳಿಸಲ್ಲ, ನಾವು ಅಲ್ಲಿ ಹಾಕಿರುವಂತ ಸೌಂಡು, ಹುಲಿ ಆನೆ ಸಿಂಹಗಳ ಶಬ್ದಗಳು ನಿನಗೇನೋ ಕೇಳಿಸದೇ ಇರ್ಬೋದು, ಆದ್ರೆ ನಿನಗೆ ಅಲ್ಲಿ ನಾವು ಚಿತ್ರಗಳನ್ನ ಹಾಕಿದ್ವಿ, ಬೋರ್ಡ್ಗಳು ಹಾಕಿದ್ವಿ, ಅಕ್ಕಪಕ್ಕದಲ್ಲಿ ರಸ್ತೆಯ ಮಧ್ಯೆ ಉದ್ದಕ್ಕೂ ನಾವು ಹಾವುಗಳಿದಾವೆ, ಸಿಂಹಗಳಿದಾವೆ, ಹುಲಿ ಚಿರತೆಗಳಿದಾವೆ ಅಂತ ನಾವು ಅಲ್ಲೆಲ್ಲ ಬೋರ್ಡ್ ಹಾಕಿದ್ವಿ, ಅದನ್ನೆಲ್ಲ ನೀನ್ ನೋಡ್ಲಿಲ್ಲ ಅಂತ ಕೇಳ್ತಾರೆ. ಸೊ ಅವನಿದ್ದವನು ಅದಕ್ಕೂ ಅವನ ಉತ್ತರ ಯಾವ ತರ ಇರ್ತೈತಿ ಅಂತಂದ್ರ, ಸೊ ನನಗೆ ಕಣ್ಣು ನೇರ ದೃಷ್ಟಿ ಬಿಟ್ಟರೆ ಅಕ್ಕಪಕ್ಕದಲ್ಲಿರೋದು ಏನೂ ಕಾಣಂಗಿಲ್ಲ ಅಂತ ಅಂದ್ಬಿಡ್ತಾರ. ಸೊ ಮತ್ತೂ ಕೂಡ ಶಾಕ್ ಆಗಿಬಿಡ್ತಾರ. ಅದಕ್ಕಾಗಿ ನೀವು ಇಲ್ಲಿವರೆಗೂ ಬಂದಾನ, ಹಂಗಾದ್ರೆ ನೀನ್ ಇಲ್ಲಿವರೆಗೂ ಬಂದಿದ್ಯಾ, ಸೊ ಗೆದ್ದಿದ್ಯಾ, ಏನೋ ನಿನ್ನೊಂದು ವೀಕ್ನೆಸ್ ಇರ್ಬೋದು ಅಥವಾ ನಿನ್ನೊಂದು ಅದೇ ನಿನಗೊಂದು ಪ್ಲಸ್ ಆಗಿರ್ಬೋದು, ಗೊತ್ತಿಲ್ಲ, ಇಲ್ಲಿವರೆಗೂ ಬಂದು ನೀನು ತಲುಪಿದ್ಯಾ. ಸೊ ಈ ಒಂದು ಊಟದ ಬಗ್ಗೆ ನಿನಗೆ ಅನಿಸಿದ್ರು ಒಂದೆರಡು ಮಾತುಗಳನ್ನ ಹೇಳತ್ತಂದಾಗ ಅವನಿದ್ದವ್ ಹೇಳ್ತಾನ, ನನಗೆ ಮಾತನ್ನು ಬರಂಗಿಲ್ಲ ಅಂತ ಅಂತಾನ. ಸೊ ದ ಮಾರಲ್ ಆಫ್ ದ ಸ್ಟೋರೀಸ್, ಸೊ ಏನಪ್ಪಾ ಈ ಒಂದು ಕಥೆಯ ಉದ್ದೇಶ, ಈ ಒಂದು ಕಥೆಯ ಸಾರಾಂಶ ಅಂತ ನಿಮ್ಗೆ ಹೇಳೋದಾದ್ರೆ, ಸೊ ಯಾರಾಗ್ಲಿ ಜೀವನದಾಗ ಏನಾಗ್ಲಿ, ನಾವಾಗ್ಲಿ ನೀವಾಗ್ಲಿ ಯಾರಾಗ್ಲಿ ಏನಾದ್ರೂ ಒಂದು ಮಾಡ್ಬೇಕಂತ ಅನ್ಕೊಂಡಿರ್ತೀವಿ. ಅದಕ್ಕೆ ನಾವೇನಂತಿರ್ತಾರ, ನಾವು ಹೋಗೋ ಒಂದು ಕೆಲವೊಂದು ದೂರ ಹೋಗೋ ತರಗನ ಸೊ ಅಕ್ಕಪಕ್ಕದವ್ರ ಏನಾರ ಅಂತಿರ್ತಾರ, ಅದೇನಾಗಂಗಿಲ್ ಬಿಡ್ರು, ಜೀವನದಾಗ ನೀವು ಎಷ್ಟಂತ ಹಿಂಗ ಕಷ್ಟಪಡವ್ರ ಆಗಂಗಿಲ್ರು, ಇಂಥವ್ರೆಲ್ಲ ಬಾಳ ಮಂದಿ ಅದಾರ, 100 ಜನ ಅದಾರ, ಅವ್ರ ಕಡೆಯಿಂದ ಆಗಂಗಿಲ್ಲ, ನೀವೊಬ್ಬ ಏನ್ ಮಾಡ್ತಿ. ಸೊ ಅಲ್ಲಿಗೆ ಅವನು ಓಟದ ಮಿತಿ ಏನಾಗತ್ತಲ್ಲ ಸ್ವಲ್ಪ ಕಡಿಮೆ ಆಕೈತಿ. ಹಂಗ ಮುಂದೆ ಹೋಗ್ತಾ ಹೋಗ್ತಾ ಹೋದಂಗ ಸೊ ಆ ಕಡೆ ಈ ಕಡೆ ನಾವು ನೋಡೋದ್ರಿಂದ ಡಿಸ್ಟ್ರಾಕ್ಷನ್ ಏನಾದ್ರೂ ಒಂದು ನಾವು ಹೋಗೋ ದಾರಿ ಬಿಟ್ಟ ಅವ್ನು ನೋಡು, ಅವನು ಎಷ್ಟು ಕಡಿಮೆ ಸಮಯದಾಗ ಯಾವ ರೀತಿಯಾದಂತ ಫೇಮಸ್ ಆದ, ಯಾವ ರೀತಿಯಾಗಿ ಅವನ ಗೆದ್ದ, ಜೀವನದಲ್ಲಿ ಎಲ್ಲ ಅಚೀವ್ ಮಾಡಿದ ಅಂತೇಳಿ ಸೊ ನಮ್ಮ ಓಟನ ಬಿಟ್ಟು ಅವಂದು ಈ ಕಡೆ ನಾವು ನೋಡಕ್ ಶುರು ಮಾಡ್ತೀವಿ. ಅವಾಗ ಏನಾಗತ್ತಾ, ಅಲ್ಲಿಗೂ ನಮ್ಮ ಓಟ ಒಂದ್ ಸ್ವಲ್ಪ ಕಡಿಮೆ ಆಗತ್ತ. ಇದನ್ನೆಲ್ಲ ಓಡ್ಕೊಂಡು ಹೆಂಗೋ ದಾಟ್ಕೊಂಡು ಮುಂದೆ ಬಂದಾಗ ಹಂಗ ಮಾಡಿದೆ ಹಿಂಗ ಮಾಡಿದೆ, ಮುಂದಿನ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಆ ಒಂದೇ ಒಂದು ಪ್ರಥಮ ಹೆಜ್ಜೆಯಲ್ಲೇ ಗೆದ್ದಾಗ ಎಲ್ಲ ರೀತಿಯಾದಂತಹ ನಾನು ಇನ್ ಮುಂದೆ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎಲ್ಲವನ್ನು ಹೇಳ್ಕೊಂಡಾಗ ಸೊ ಮುಂದೆ ಮಾಡ್ಬೇಕಾದಂತಹ ಒಂದು ಕೆಲಸಗಳು, ಮುಂದೆ ಆಗ್ಬೇಕಾಗಿರುವಂತಹ ಏನೋ ಒಂದು ಕಾರ್ಯಗಳು ಇವನು ಈ ರೀತಿಯಾದಂತಹ ಮಾಡ್ಬೋದೇನೋ ಅಂತ ಎಲ್ಲ ದೃಷ್ಟಿ ಬಿದ್ದಾಗ ಸೊ ನೀನು ಅನ್ಕೊಂಡಿರೋ ಕೆಲಸ ಆಗಿರ್ಬೋದು, ಏನೊಂದಾಗಿರ್ಬೋದು ಅಲ್ಲಿಗೆ ಆಗಂಗಿಲ್ಲ. ಸೊ ಅದಕ್ಕಾಗಿ ಏನ್ ಹೇಳೋದತ್ತಂದ್ರ, ಸೊ ದೊಡ್ಡವರು ಅದಕ್ಕಾಗಿ ಒಂದು ಮಾತು ಹೇಳ್ತಿರ್ತಾರ, ಸೊ ನಾವು ಏನೋ ಒಂದು ಮಾಡ್ಬೇಕಾದಾಗ ಕಿವಿ ಕೇಳಿಸದೇ ಇರ್ಬೇಕಂತ. ಸೊ ಮುಂದೆ ಹೋಗುವಾಗ ಆ ಕಡೆ ಈ ಕಡೆ ನಮ್ದು ಯಾವ್ದೇ ರೀತಿಯಾದಂತಹ ಡಿಸ್ಟ್ರಾಕ್ಷನ್ ಆಗದ ಸೊ ನೇರವಾಗಿ ಕುದುರೆಗಳಿಗೆ ನೋಡ್ರಿ ಲಗಾಮಿನ ಈ ಕಣ್ಣಿಗೆ ಇದನ್ನ ಕಟ್ಟಿರ್ತಾರಲ್ಲ ಪಟ್ಟಿ, ಸೊ ಆ ಕಣ್ಣಿನ ಪಟ್ಟಿ ತರ ನಾವು ಮುಂದೆ ಅಷ್ಟು ದೃಷ್ಟಿ ಇರ್ಬೇಕಂತ. ಅದಾದ ನಂತರ ಗೆದ್ದ ನಂತರ ಏನನ್ನು ಮಾತನಾಡದ ನಮ್ಮ ಗೆಲುವನ್ನ ನಮ್ಗೆ ಉತ್ತರ ಕೊಡ್ಬೇಕಂತ. ಸೊ ಅದೇ ಮಾತಾಡ್ಬೇಕಂತ, ನಾವು ಮಾತಾಡೋದಲ್ಲ, ನಮ್ಮ ಗೆಲುವು ನಮ್ಮ ಮಾತಾಗಿರ್ಬೇಕಂತ. ಈ ರೀತಿಯಾದಂತಹ ಒಂದು ಕೆಲವೊಂದು ಊಹೆಗಳ ಮೂಲಕ ನಾನು ನಿಮ್ಗೆ ಈ ಒಂದು ವಿಡಿಯೋನ ತಲುಪೋಕೆ ಇಷ್ಟಪಡ್ತೀನಿ, ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರ ಎಷ್ಟೋ ಸರಿ ನಾವು ಅನ್ಕೊಂಡಿರ್ತೀವಿ, ಏನೋ ಒಂದು ಅನ್ಕೊಂಡಿರ್ತೀವಿ, ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅದಾಗಿರಂಗಿಲ್ಲ. ಈ ರೀತಿಯಾದಂತಹ ಒಂದು ನಮ್ಮ ಚೌಕಟ್ಟನ್ನ, ನಮ್ಮ ಬೌಂಡ್ರಿಯನ್ನ ಯಾರನ್ನೆಲ್ಲ ಈ ಕಡೆ ಕೇಳ್ಕೊಂಡು ಈ ಕಡೆ ಬಿಡುದು, ಏನಾಗ್ಲಿ ಆ ಕಡೆ ಈ ಕಡೆ ನೋಡ್ದೇನೆ ನೇರವಾಗಿ ನಮ್ಮ ಗುರಿ ಕಡೆ ನೋಡಿ ಗೆದ್ದ ನಂತರ ನಮ್ ಇವೆಲ್ಲ ದಾಟ್ಕೊಂಡು ಬಂದಿರ್ತೇವಲ್ಲ, ಆಟೋಮೆಟಿಕ್ ಆಗಿ ತಾನೇ ಅದ ಮಾತಾಡಕತ್ತೈತಿ ಅನ್ನೋದ ನನ್ನ ಒಂದು ಅಭಿಪ್ರಾಯ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೇ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.